ಹಲೋ ಗಾಯ್ಸ್, ಒಂಟಿಯಾಗಿರ್ತಕ್ಕಂಥ ಹುಡುಗರು ಈ ಒಂದು ಪ್ರೊಫೈಲ್ ಗುರುಗಳು ಯಾಕೆ ಟೆನ್ಷನ್ ತೊಗೊಳ್ತೀರ? ನಾನು ಇರುವಾಗ ಪ್ರಸ್ತುತ ಒಂದು ಹುಡುಗಿ ಬೇಕಲ್ವ ನಿಮಗೆ ಮದುವೆ ಆಗೋದಕ್ಕೆ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಆಂಟಿಗಳು ಬೇಕಾ? ಬನ್ನಿ ನಮ್ಮ ಚಾನಲ್ಗೆ. ಸೊ ಬೇಸಿಕಲಿ ಇವತ್ತು ನಮಗೆ ಹೇಮಾ ಅಂತ 24ರ ವಯಸ್ಸು ಕೊಪ್ಪಳದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಹಳ್ಳಿಯ ಸೊಗಡಿನಲ್ಲಿ ಬೆಳೆದು ಬಂದಿರತಕ್ಕಂಥ ಈ ಒಂದು ಹುಡುಗಿಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿರ್ತಾರೆ. ಸೊ ಆಂಟಿಗಳೊಂದು ಡೀಟೇಲ್ಸ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಎತ್ತರ ಬಂದುಬಿಟ್ಟು 5 ಅಡಿ, ಸ್ಲಿಮ್ ಆಗಿದ್ದೇನೆ, ಜಾತಕ ಬಂದುಬಿಟ್ಟು ಶುಕ್ಲ ಪಕ್ಷದಲ್ಲಿ ವಾಸ, ಸುಂದರ ಮನೆ, ₹1,00,000 ಆಸ್ತಿ, ಮುಖಬಣ್ಣ ಬಿಳಿ ಹೊಂದಿರತಕ್ಕಂಥ ಈ ಒಂದು ಹೇಮಾ ಅವರು ಬೇಸಿಕಲಿ ಬಂದುಬಿಟ್ಟು ಶಿಕ್ಷಣದಲ್ಲಿ BA ಕಂಪ್ಲೀಟ್ ಮಾಡಿದ್ದಾರೆ. ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸಲ್ಲಿ ತೆಗೆದುಕೊಂಡು ಒಂದು MA ಮಾಡಿಬಿಟ್ಟು ಕಂಪ್ನಿ ಒಂದರಲ್ಲಿ HR ಆಗಿ ಕೆಲಸ ಮಾಡಬೇಕು ಅಂತ ಇವರ ಕನಸಿರುತ್ತೆ. ಆ ಒಂದು ಕನಸಾಗಿ ಉಳ್ಕೊಂಡಿದೆ. ನನಸಾಗಬೇಕು ಅಂತಂದ್ಬಿಟ್ರೆ ಬೆಂಗಳೂರು ಆ ಕಡೆ ಈ ಕಡೆ ಅಂತ ಇರಬೇಕು. ಸೊ ಅಪ್ಪ ಅಮ್ಮನ ಬಿಟ್ಟು ಇರೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಅವರ ಸೇವೆನೇ ಮಾಡಿಕೊಂಡು ಮನೆಯಲ್ಲಿ ಗೃಹಿಣಿಯಾಗಿ ಅಡುಗೆ ಕೆಲಸ, ಮನೆ ಕೆಲಸ, ಪ್ರತಿಯೊಂದು ಕೂಡ ಜವಾಬ್ದಾರಿಯನ್ನು ಇವರ ಹೆಗಲ ಮೇಲೆ ಹೊತ್ತಿಕೊಂಡು ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳು. ಸೊ ಇದು ಅವರ ವಿಚಾರ. ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ನೀವು ಈ ರೀತಿ ಇರ್ತಕ್ಕಂತಹ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ನಂಬರ್ 1, ವಿವಾಹದ ನಂತರ ಮನೇಲಿ ಇದ್ದಾಗ ನಾನು ಸೀರೆ ಅಂತ ಹಾಕಿಕೊಳ್ಳಲ್ಲ. ಅಂದರೆ ಮದುವೆ ಆದ ನಂತರ ಹುಡುಗನ ಮನೇಲಿರಬೇಕಾಗಿರ್ತಕ್ಕಂಥ ಇವರು ಸೀರೆ ಅಂತ ಹಾಕೊಳ್ಳಲ್ಲ ಸ್ನೇಹಿತರೆ. ಒಂದು ಸ್ವಲ್ಪ ವೇರ್ ಮಾಡ್ತಕ್ಕಂತಹ ಫ್ರೆಶ್ ಅಂದರೆ ಒಂದು ನೈಟ್ ಪ್ಯಾಂಟು, ಟಿ ಶರ್ಟ್ ಈ ರೀತಿ ಹಾಕೊಳ್ಳಲ್ಲ. ಇದಕ್ಕೇನೋ ಅಂತಾರೆ ನೋಡಿ, ಚೂಡಿದಾರ ಅಂತ ಕರೀತಾರಲ್ಲ, ಈ ರೀತಿ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ. ಇದಕ್ಕೆ ಪರ್ಮಿಷನ್ ಕೊಡಬೇಕು. ಓಕೆ, ಗ್ರ್ಯಾಂಟೆಡು. ಎರಡನೇದಾಗಿ ಬಹಳ ದಿನಗಳ ಆಸೆ ಆಗಿರ್ತಕ್ಕಂಥ ನಂದು ಒಬ್ಬ ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅನ್ನೋದು. ಸುಮಾರು 4ರಿಂದ 5 ವರ್ಷ ಆಯಿತು ಈ ರೀತಿ ಕನಸಿದೆ. ಬಟ್ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ ಆಗ್ತಿತ್ತು. ಇವಾಗ ಎಲ್ಲನೂ ಕೂಡ ಹೇಳಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ನಮ್ಮ ಒಂದು ತಂದೆ ಅಂತ ಒಬ್ಬರು ನನ್ನನ್ನು ಬಿಟ್ಟು ಹೋದರು. ಸೊ ಅವರು ಇನ್ನೂ ಕೂಡ ಬಂದಿಲ್ಲ. ಏನೋ ಇವರ ತಂದೆ ತಾಯಿಯವರ ಜಗಳ ಆಗಿತ್ತಂತೆ. ಜಗಳ ಆಗಿಬಿಟ್ಟು ಹೋದವರು 1 ವರ್ಷವಾಯಿತು, ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ಅದು ಪರ್ಸ್ನಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಮು. ಅದನ್ನು ನಾವು ಎಲ್ಲನೂ ಕೂಡ ಹೇಳೋಕ್ಕಾಗಲ್ಲ. ಸುಂದರ ಜೀವನ ಬಯಕೆ ಇವಾಗಲಾದರೂ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ಅಪ್ಪಟ ಕನ್ನಡತಿ ಮತ್ತು ಅಪ್ಪಟ ದೇಶಭಕ್ತಿ ಈ ಒಂದು ಹುಡುಗಿ ಆಗಿರೋದು. ಫೋಟೋನ ನೋಡ್ಕೊಳ್ಳಿ. ಸೊ ಇದು ಮದುವೆ ಆದ ನಂತರ ಇರ್ತಕ್ಕಂತಹ ಪಾಯಿಂಟ್ಗಳು. ಇನ್ನು ಇವರ ಒಂದು ಹುಡುಗನ ವಿಚಾರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ವಿತ್ ಅವರ ಕನಸಿನ ಒಂದು ಕಾರಿನೊಂದಿಗೆ. ಕನಸು ಹಲವಾರು ಹೊತ್ತಿಕೊಂಡಿರ್ತಕ್ಕಂಥ ಹೆಣ್ಣು ಅಂತಂದರೆ ತಂದೆ ಹೋದ ಬಳಿಕ ಪ್ರಸ್ತುತ ತೀರ್ಕೊಂಡಿಲ್ಲ, ಅವರು ಜೀವಂತವಾಗಿದ್ದಾರೆ. ತಾಯಿ ಒಂದು ಆಶ್ರಯದಲ್ಲೇ ಬೆಳಿಬೋದಾಗಿತ್ತು. ಬಟ್ ನಾನು ದುಡಿದು ಸಾಕ್ತೀನಿ ಅನ್ನುವಷ್ಟು ಒಂದು ಛಲ ಏನಿದೆ ಇವರಲ್ಲಿ, ಅದು ಇವರನ್ನು ಚೇಂಜ್ ಮಾಡಿದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ಏನಿತ್ತು ಪ್ರಸ್ತುತ ಅದನ್ನು ಕೂಡ ಸೆಟಲ್ ಆಗಲಿಲ್ಲ. ಹಾಗಾಗಿ ಚೇಂಜ್ ಕೂಡ ಆಗಿದ್ದಾರೆ. ಇನ್ನು ಹುಡುಗನ ವಿಚಾರ ನಾವು ಕೇಳಿದಾಗ ನಂಬರ್ 1, ಹುಡುಗನಿಗೆ ಪ್ರಸ್ತುತ ತಂದೆ ಮತ್ತು ತಾಯಿಯ ಬಗ್ಗೆ ಗೌರವ, ಜೊತೆಗೆ ದುಡ್ಡು ಅಂತಂದರೆ ಯಾವ ರೀತಿಯಲ್ಲಿ ಖರ್ಚು ಮಾಡಬೇಕು, ಯಾವ ರೀತಿಯಲ್ಲಿ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ. 3ನೇದಾಗಿ PUCನಾದರೂ ಓದಿರ್ತಕ್ಕಂಥ ಹುಡುಗ ಆಗಿರಲೇಬೇಕು. ಇನ್ನು ಏಜ್ ಲಿಮಿಟಲ್ಲಿ ನಾವು ಕೇಳಿದಾಗ ಆಫ್ಟರ್ 30 ಒಳಗಡೆ 29 ಈ ರೀತಿ ಒಳಗಡೆ ಇರಬೇಕು ಆ ಒಂದು ಹುಡುಗನ ಒಂದು ವಯಸ್ಸು. ಯಾಕಂದರೆ ಆಗಿನ ಒಂದು ಏಜಿನವ್ರಿಗೆ ತಿಳುವಳಿಕೆ ಜಾಸ್ತಿ ಇರುತ್ತೆ, ನನ್ನ ಒಂದು ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಇವರ ಒಂದು ಯೋಚನೆ. ಹಾಗಾಗಿ ಆ ರೀತಿ ಏಜಿನವನಿಗೆ ಬೇಕು ಅಂತ ಹೇಳಿದ್ದಾರೆ. ಸೊ ನೋಡ್ತಿದ್ದೀರಾ, ಇದು ಅವರ ಒಂದು ಡ್ರೀಮ್ ಕಾರು. ಅಂದರೆ ಲೈಫ್ನಲ್ಲಿ ಈ ಒಂದು ಕಾರನ್ನು ತೆಗೆದುಕೊಳ್ಬೇಕು, ನನ್ನ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿರೋದು. ನೋಡ್ತಿದ್ದೀರಲ್ವಾ ಒಳಗಡೆ ಯಾವ ರೀತಿ ಅಂದರೆ ಬರೀ ಒಬ್ಬ ಸೀಟ್ನಲ್ಲಿ ಕಂಫರ್ಟಬಲಾಗಿ ಕುಳಿತುಕೊಂಡು ಹೋಗೋದಲ್ಲ, 2 ಜನ ಕೂಡ ಕುಳಿತುಕೊಳ್ಬೋದು ಫ್ರಂಟ್ ಸೈಡಲ್ಲಿ. ಮತ್ತು ಈ ಒಂದು ಡ್ರೈವರ್ ಸೀಟು ಎಷ್ಟೊಂದು ಲೆಫ್ಟಲ್ಲಿದೆ ನೋಡಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಪ್ಯಾಸೆಂಜರ್ ಸೀಟು ಮತ್ತು ಡ್ರೈವರ್ ಸೀಟ್ಗೂ ಕೂಡ ಎಷ್ಟೊಂದು ಸ್ಪೇಸ್ ಇದೆ. ಡ್ಯಾಶ್ಬೋರ್ಡ್ ಮತ್ತು ಏನು ಕರಿತೀವಿ ಎಲ್ಲನೂ ಕೂಡ ಚೆನ್ನಾಗಿದೆ ಇದರಲ್ಲಿ. ಇವಾಗ ನಿಮ್ಮ ಮಾಹಿತಿಗಳನ್ನು ನೀವು ಇವರಿಗೆ ಕಳಿಸ್ಬೇಕು ಅಂದರೆ 9591339441ಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಇಲ್ಲಾಂದರೆ ಶ್ರೀ959133@gmail.comಗೆ ಮೇಲ್ ಮಾಡಿ. ಸೊ ಇದು ಕಾರಿನಲ್ಲಿರ್ತಕ್ಕಂತಹ ಒಂದು ಡಿಸೈನು. ಇದು ಪೆಟ್ರೋಲ್ ವೇರಿಯಂಟ್ ಕಾರು. ಅಂದರೆ ಪೆಟ್ರೋಲ್ ಹಾಕಿದ್ರೇ ಮುಂದೆ ಹೋಗುತ್ತೆ ಹೊರತು ಡೀಸೆಲ್ ಹಾಕಿದ್ರೆ ಹೋಗಲ್ಲ. ಇದು ತುಂಬ ಚೆನ್ನಾಗಿ ಈ ಒಂದು ಕಾರನ್ನು ಕಳಿಸಿದ್ದಾರೆ ನಮಗೆ. ಅಂದರೆ ನನ್ನ ಕನಸು ನೋಡಿ ಸರ್, ಮದುವೆ ಆದ ನಂತರ ಇದನ್ನು ಈಡೇರಿಸುವಂಥ ಒಬ್ಬ ಹುಡುಗನೂ ಕೂಡ ಅವನಾಗಿರಬೇಕು. ಯಾರೂ ಕೂಡ ಓಪನ್ ಅಪ್ ಆಗಿ ಹೇಳಲ್ಲ, ಬಟ್ ನಾನು ಹೇಳ್ಕೊಂಡಿದ್ದೇನೆ, ಹೊಸ ಜೀವನ ಪ್ರಾರಂಭಿಸಬೇಕು ಅಂತ ಆಸೆ ಪಡ್ತಿದ್ದೇನೆ, ದಯಮಾಡಿ ತಿಳಿಸಿ ಅಂತ ಹೇಳಿದರು. ನಂಬರೇ ಕೊಟ್ಟಿದ್ದೇನೆ. ಇವಾಗ ನಿಮ್ಮ ಅಭಿಪ್ರಾಯವನ್ನು ಅವ್ರಿಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.